ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಸಮ್ಮರ್ ಡೇಸ್ಗೆ ಯಾವ ಥರ ಡ್ರೈ ಫ್ರೂಟ್ಸಿಂದ ಮನೆಯಲ್ಲಿನೇ ಐಸ್ ಕ್ರೀಮ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಫಸ್ಟ್ ಮಖಾನೆಲ್ಲ ಹುರ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡು. ಗ್ಯಾಸ್ ಆನ್ ಮಾಡಿ ಒಂದು ಬೌಲಲ್ಲಿನೇ 2 ಗ್ಲಾಸ್ ಆಗೋಷ್ಟು ನಾನು ಹಾಲು ತೊಗೊಂಡಿದ್ದೀನಿ. ಫಸ್ಟು ಹಾಲು ಸ್ವಲ್ಪ ತಿಕ್ಕಾಗೋವರೆಗೂ ಈ ಥರ ಬಿಸಿ ಮಾಡಿಕೊಂಡು ಅದೊಂಥರ ಕಲರ್ ಚೇಂಜ್ ಆಗುತ್ತೆ ಮಾಡಿಕೊಂಡು ಡ್ರೈ ಫ್ರೂಟ್ಸು ಬಾದಾಮು, ಗೋಡಂಬಿ, 2 ಸ್ಪೂನು ಇದು ಮಿಲ್ಕ್ ಪೌಡರು, ಏಲಕ್ಕಿ, ಮಖಾನ ನಂತರ ಆವಾಗಲೇ ಹುರ್ಕೊಂಡು ಇಟ್ಕೊಂಡಿದ್ನಲ್ವ ಅದನ್ನೇ ಹಾಕಿ ಮಿಕ್ಸರ್ ಜಾರಲ್ಲಿ ನನ್ನ ಸ್ಪೂನ್ ನನ್ನ ಮಗಳು ಇಸ್ಕೊಂಡಿದ್ಲು, ಹಾಗಾಗಿ ನಾನು ಕೈನೇ ಯೂಸ್ ಮಾಡ್ತಾಯಿದ್ದೀನಿ. ಅವಳು ಕೇಳಿದರೆ ಮತ್ತೆ ಇನ್ನು ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅಂಥೇಳಿ ಹೇಳಿಬಿಟ್ಟು ನಾನು ಕೈಯಿಂದನೇ ಹಿಂಗೆಲ್ಲ ಹಾಕ್ತಾಯಿದ್ದೆ ಜಾರಲ್ಲಿ. ಜಾರಿಗೆಲ್ಲ ಹಾಕ್ಕೊಂಡು ಆಮೇಲೆ ಏಲಕ್ಕಿ ಎಲ್ಲ ಅದರಲ್ಲೇ ಹಾಕ್ಬಿಟ್ಟಿದ್ದೆ. ಸ್ವೀಟಿಗೆ 2 ಸ್ಪೂನು ಸಕ್ಕರೆ ಹಾಕ್ಕೊಂಡು ಹನಿ ಆದರೂ ಹಾಕ್ಕೋಬೋದು, ಇಲ್ಲ ಡೇಟ್ಸ್ ಆದ್ರೂ ಹಾಕ್ಕೋಬೋದು. ನಾನು ಸಕ್ಕರೆನೇ ಹಾಕ್ತಾಯಿದ್ದೀನಿ. ಅಲ್ಲಿ ಕೂಡ ನಾನೇ ಹಾಕ್ತೀನಿ ಅಂತ ಸತಾಯಿಸ್ತಾಯಿದ್ಲು. ಆಮೇಲೆ ಮಿಕ್ಸರ್ ಜಾರಲ್ಲಿ ಮಿಕ್ಸ್ ಮಾಡಿಕೊಂಡು ಅದನ್ನು ನಾನೇ ಓಪನ್ ಮಾಡ್ತೀನಿ, ನಾನೇ ಕ್ಲೋಸ್ ಮಾಡ್ತೀನಿ ಅಂತಂದೇಳಿ ಐಸ್ ಕ್ರೀಮ್ ಮಾಡೋವರೆಗೂ ಫುಲ್ ಸತಾಯಿಸ್ಬಿಟ್ಲು ಅವಳು ನನ್ನೇ. ಆಯಿತು ಬಿಡು ಹೋಗಲಿ, ಇಷ್ಟು ಮಾಡೋಕ್ಕಾದರೂ ಟೈಮ್ ಕೊಡ್ತಿದ್ದಾಳಲ್ಲ ಅಂತಂದೇಳಿ ನಾನು ಸುಮ್ಮನೆ ಇರ್ತಿದ್ದೆ ಅವಳು ಮಾಡಿದ್ದಕ್ಕೆಲ್ಲದಕ್ಕೂ. ಆಮೇಲೆ ಹಾಲೆಲ್ಲ ಒಂದು ಸ್ವಲ್ಪ ತಿಕ್ಕಾಗಿ ಬರುತ್ತೆ ಅಲ್ವ, ಹಂಗಾದ್ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಮಿಕ್ಸರ್ ಮಾಡಿರೋ ಅಂಥ ಪೌಡರು, ಡ್ರೈ ಫ್ರೂಟ್ಸ್ ಪೌಡರು ಹಾಲಲ್ಲಿ ಹಾಕಿ ಅದನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕು. ಸ್ಲೋ ಫ್ಲೇಮಲ್ಲಿನೇ ಇಟ್ಕೊಂಡು ಇಲ್ಲಿ ಕೂಡಿಸ್ಕೊಂಡಿದ್ದೀನಿ ನೋಡಿ. ಅವಳನ್ನೇ ಸತಾಯಿಸ್ತಾ ಇದ್ಲು, ಹಾಗಾಗಿ ಇಲ್ಲೇ ಕೂಡ ನೀನು ಇಲ್ಲ ಎತ್ಕೋಬೇಕು ಅವಳನ್ನೇ. ಅದಕ್ಕೆ ಗ್ಯಾಸ್ ಕಟ್ಟೆ ಮೇಲೆ ಕೂಡಿಸಿದ್ವಿ. ಬೋರ್ ಆಗ್ತಾಯಿತ್ತು ಅವಳಿಗೆ. ಇವಳು ಸತಾಯಿಸಿದ್ದಕ್ಕೆ ಅದು ಸ್ವಲ್ಪ ಕ್ಯಾಮ್ರಾ ಉಲ್ಟಾ ಆಗಿ ವಿಡಿಯೋ ಉಲ್ಟಾ ಆಗಿದೆ. ಆದರೆ ಕರೆಕ್ಟಾಗಿ ಹಿಂಗೆ ಇತ್ತು. ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ಕಾಗಿತ್ತು ಇದು, ಯಾಕಂದರೆ ಐಸ್ ಕ್ರೀಮ್ ಮೌಲ್ಡಲ್ಲಿ ಹಾಕಬೇಕಾದಾಗ ಇಷ್ಟು ತಿಕ್ ನಮಗೆ ಅವಶ್ಯಕತೆ ಇಲ್ಲ. ಹಾಗಾಗಿ ಇನ್ನೊಂದು ಗ್ಲಾಸ್ ಹಾಲು ಹಾಕ್ಕೊಂಡು ಒಂದು ಸ್ವಲ್ಪ ತೆಳುವಾಗಿದ್ರೂ ಓಕೆ. ಐಸ್ ಕ್ರೀಮಿಗೆ ಅದು ಯಾವ ಥರ ಬೇಕೋ ಕನ್ಸಿಸ್ಟೆನ್ಸಿ ನಮಗೆ ಗೊತ್ತಾಗ್ಬಿಡುತ್ತೆ. ಈ ಥರ ಇದ್ದರೆ ಸಾಕು. ಅದನ್ನು ಕೂಡ ಅವಳ ಕೈಯಲ್ಲಿ ಇದನ್ನು ಮೌಲ್ಡ್ ಕೊಟ್ಟು ಆಟಾಡೋದು ಕೂಡಿಸಿದ್ದೆ ಪಕ್ಕಕ್ಕೆ. ಅದಕ್ಕೆ ಸ್ವಲ್ಪ ಸುಮ್ಮನೆ ಇದ್ಲು, ಟೇಸ್ಟ್ ಮಾಡ್ತಾನೆ ಇದ್ಲು. ಓಪನ್ ಮಾಡು, ಕ್ಲೋಸ್ ಮಾಡು, ನನಗೆಲ್ಲಿ ಬೀಳಿಸ್ಬಿಡ್ತಾಳೋ ಏನು ಮುರಿದು ಬಿಡ್ತಾಳೋ ಅಂತ ಅದು ಒಂದು ಭಯ ಇತ್ತು. ನಾನು ಒಂದು ಗ್ಲಾಸಲ್ಲಿ ಅದೆಲ್ಲ ಕನ್ಸಿಸ್ಟೆನ್ಸಿ ಹೆಂಗೆ ಆಗಿತ್ತೋ ಅದನ್ನೆಲ್ಲ ಒಂದು ಗ್ಲಾಸಲ್ಲಿ ತೊಗೊಂಡು 4 ಐಸ್ ಕ್ರೀಮ್ ಮೌಲ್ಡಿಗೆ ಈ ಥರ ಹಾಕಿದ್ದೀನಿ. ಇನ್ನು ಚಾಕ್ಲೇಟ್ ಫ್ಲೇವರ್ ಕೂಡ ಮಾಡಿದ್ದೀನಿ ನಾನು. ನೋಡಿ ಅದನ್ನು ನಾನು ಹಾಕ್ತಾಯಿದ್ದೀನಿ. ಅದನ್ನೆಲ್ಲ ನಾನು ಓಪನ್ ಮಾಡ್ತೀನಿ ಅಂತೇಳಿ ಅದನ್ನೆಲ್ಲ ಎತ್ತಿಟ್ಕೊಂಡ್ಲು. ಆಯಿತು ಅಂತೇಳಿ ನಾನು 4 ಮೌಲ್ಡ್ ಐಸ್ ಕ್ರೀಮ್ಗೆ ಈ ಕಡೆ ಹಾಕಿದರೆ ಅವಳು ಆ ಕಡೆ ಕ್ಲೋಸ್ ಮಾಡ್ತಾಳೆ, ನಾನು ಆ ಕಡೆ ಹಾಕಿದರೆ ಅವಳು ಈ ಕಡೆ ಕ್ಲೋಸ್ ಮಾಡ್ತಾಳೆ. ಅಪ್ಪ ತಲೆ ತಿಂತಾ ಇದ್ಲು. ಓಕೆ ಪರವಾಗಿಲ್ಲ, ಅವಳದು ಒಂಥರ ಕ್ಯೂಟ್ನೆಸ್ ಅಲ್ವಾ, ಓಕೆ ಅಂತೇಳಿ ಮಾಡು ಅಂತ ಸುಮ್ಮನೆ ಇದು ಕೂಡಿಸಿದ್ದೆ. ಚಾಕ್ಲೇಟ್ ಫ್ಲೇವರ್ ಅಂದಲ್ವ, ನನ್ನ ಕೋಕೋ ಪೌಡರ್ ಇತ್ತು ನನ್ನ ಹತ್ರ. ಕೋಕೋ ಪೌಡರು ಇನ್ನು ಉಳ್ಕಿದ್ದಿದ್ದಕ್ಕೆ ಹಾಕಿ ಕೋಕೋ ಫುಲ್ ಎಲ್ಲ ಅದಕ್ಕೆ ಮಿಕ್ಸ್ ಆಗೋಂಗೆ ಸ್ಲೋ ಫ್ಲೇಮಲ್ಲಿನ ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡ್ಕೋತಾ ಇರಬೇಕು. ಈ ಥರ ಕಲರ್ ಬರುತ್ತೆ. ಅದು ಕೂಡ ಇನ್ನು 4 ಉಳಿದಿದ್ರಲ್ಲಿ ಇನ್ನು 4 ಮೌಲ್ಡಲ್ಲಿ ಕೂಡ ಐಸ್ ಕ್ರೀಮ್ ಚಾಕ್ಲೇಟ್ ಫ್ಲೇವರ್ ಇದ್ದು ಅದನ್ನು ಕೂಡ ಹಾಕಿದ್ದೆ. ಫಸ್ಟು ಎಷ್ಟು 3 ಅಷ್ಟೇ ಕಂಪ್ಲೀಟ್ ಆಯಿತು. 4ಕ್ಕೆ ಸ್ವಲ್ಪ ನೀರು ಹಾಕಿದ್ದೆ, ಅದಕ್ಕೆ ಅದನ್ನು ಕೂಡ ಬಿಡಲಿಲ್ಲ. ಅದನ್ನು ತೋರಿಸ್ಬಾರ್ದು ಅಂತಂದರೆ ಅದನ್ನೇ ಓಪನ್ ಮಾಡ್ತಾಯಿದ್ಲು ಅವಳು. 4 ಕಡೆನೂ ಹಾಕಿ ಅದನ್ನೇ ಕ್ಲೋಸ್ ಮಾಡೋದು, ಓಪನ್ ಮಾಡೋದು. ಅಪ್ಪ ಹೆವಿ ತಲೆ ತಿಂತಾಯಿದ್ಲು. ಹೋಗ್ಲಿ ಬಿಡು ಅಂತೇಳಿ ಸುಮ್ಮನೆ ಇರ್ತಿದ್ದೆ. ಅದನ್ನ ಕ್ಲೋಸ್ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ, ಫ್ರಿಜ್ಜಲ್ಲಿ ಇಡಬೇಕಂದ್ರೂ ಕೇಳ್ತಾ ಇರಲಿಲ್ಲ. ಆದರೆ ನನ್ನ ಮಗಳಿಗೆ ಮಾತ್ರ ಐಸ್ ಕ್ರೀಮ್ ಅಂದರೆ ಭಾಳ ಇಷ್ಟ. ಹಂಗಾಗಿ ನಾನು ಹೊರಗಡೆ ತರ್ಸೋಕ್ಕಿದ್ರೆ ಹಿಂಗೆ ಮನೇಲಿ ಮಾಡಿಬಿಟ್ಟೇ ತಿನ್ನಿಸ್ತಿರ್ತೀನಿ. ಇವಾಗಂತೂ ಸಮ್ಮರ್ ಡೇಸಿಗೆ ಐಸ್ ಕ್ರೀಮು ಎಲ್ಲ ಮಕ್ಳಿಗೂ ಇಷ್ಟ ಆಗುತ್ತೆ. ಈ ಥರ ಒಂದು ಸಲ ಟ್ರೈ ಮಾಡಿ. ಡ್ರೈ ಫ್ರೂಟ್ಸ್ ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ಹೊರಗಡೆ ಇದನ್ನು ಮಾಡೋಕ್ಕಿದ್ರೆ ಮನೆಯಲ್ಲೇ ಮಾಡಿದರೆ ಚೆನ್ನಾಗೆ ಆಮೇಲೆ ಲಾಸ್ಟಿಗೆ ಎಲ್ಲ ಕೈ ಬಿಟ್ಟಾದಮೇಲೆ ನಾನು ಇವತ್ತು ಮಾಡಿ ನಾಳೆ ಬೆಳಿಗ್ಗೆ ಇವತ್ತು 4 ಗಂಟೆಗೆ ಮಾಡಿದರೆ ನೆಕ್ಸ್ಟ್ ಡೇ 10 o'clock ನಾನು ಓಪನ್ ಮಾಡಿದ್ದು. ಅವಳಿಗೆ ತಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ತಾನೇ ಓಪನ್ ಮಾಡ್ತೀನಿ ಅಂತೇಳಿ ಓಪನ್ ಮಾಡ್ಕೊ ಕೂತಿದ್ಲು. ಅವಳು ಟೇಸ್ಟ್ ಮಾಡಿ ಅವ್ರ ಅಪ್ಪಗೂ ಟೇಸ್ಟ್ ಮಾಡಿಸಿದ್ಲು. ಅವರಪ್ಪನೂ ಚೆನ್ನಾಗೈತೆ ಅಂತ ಹೇಳ್ತಾಯಿದ್ರು. ನೋಡಿ ತಾನೇ ತಿಂತಾಯಿದ್ಲು. ಏನೋ ಒಂದು ಅವಳಿಗೆ ಇಷ್ಟ ಅಲ್ವಾ, ಇಷ್ಟ ಆಗಿದ್ದನ್ನು ಮಾಡಿಕೊಟ್ಟು ನನಗೂ ಒಂದು ಕೊಟ್ಟಿದ್ಲು. ಮಾಡಿಕೊಟ್ಟು ಟೇಸ್ಟ್ ಮಾಡ್ತಾಯಿದ್ದಾಳಂದರೆ ಅದೊಂಥರ ಖುಷಿನೇ. ಚಿಕ್ಕವಳಲ್ವ, ಏನು ಮಾಡಿದ್ರು ಕ್ಯೂಟ್ನೆಸ್ ಓವರ್ಲೋಡೆಡ್ ಥರನೇ. ಹಾಗಾಗಿ ಓಕೆ ಅಂತೇಳಿ ಓಪನ್ ಮಾಡೋದು, ಕೀಳೋದು, ತೆಗಿಯೋದು. ಆದರೆ ಎಲ್ಲ ಇದೇ ನೋಡಿ, ಅಲ್ಲಿ ಖಾಲಿ ಆಗಿತ್ತು, ಅದನ್ನೇ ಟೇಸ್ಟ್ ಚೆನ್ನಾಗಿ ಬರಲಿಲ್ಲ. ಅದನ್ನ ಆಪೋಸಿಟ್ಟು ತನಗೇನು ಇಷ್ಟ ಬರ್ತದೋ ಅದನ್ನ ತಿಂತಾಯಿದ್ಲು. ಆದರೆ ಎಲ್ಲ ಥರ 2 ಫ್ಲೇವರ್ನು ಟೇಸ್ಟ್ ಮಾಡ್ತಾ ಇಟ್ಟಿದ್ಲು, ಅವಳೇ ತಿಂತಾಯಿದ್ಲು. ಲಾಸ್ಟಿಗೆ ಮಮ್ಮಿ ಸೂಪರ್ ಆಗೈತೆ, ಚೆನ್ನಾಗೈತೆ ಅಂತ ಹೇಳಿದ್ಲು. ಅದೊಂದು ಖುಷಿ ಆಯಿತು.